ದೇವರಿಗೆ ಸ್ತೋತ್ರವಾಗಲಿ. ಕಲ್ಲಿನ ಹಲಿಗೆಯ ಮೇಲೆ ಕೀರ್ತಿಶೇಷವು ದೈವ ಸಮಾಜದಲ್ಲಿ ಉತ್ತಮ ಸಾಕ್ಷಿಯು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಕಲ್ಲಿನ ಹಲಿಗೆಯ ಮೇಲೆ ಕೀರ್ತಿಶೇಷರು ಅಂತ ಎಲ್ಲಿ ಬರೀತಾರೆ ಹೇಳಿ? ಎಲ್ಲಿ ಬರೀತಾರೆ? ಕಲ್ಲಿನ ಹಲಿಗೆಯ ಮೇಲೆ ಕೀರ್ತಿಶೇಷರು ಅಂತ ಎಲ್ಲಿ ಬರೀತಾರೆ? ಸಮಾಧಿಯಲ್ಲಿ ಬರೀತಾರೆ ಕೀರ್ತಿಶೇಷರು ಅಂತ. ಅಂದರೆ ಮರಣ ಹೊಂದಿದ ಮೇಲೆ ಅಲ್ಲಿ ಬರೀತಾರೆ. ಉನ್ನತವಾದಂಥ ಅಧಿಕಾರಿಗಳು ಇಲ್ಲಾಂದರೆ ಶ್ರೀಮಂತರು ಮರಣ ಹೊಂದಿದಾಗ ಇವರು ಕೀರ್ತಿಶೇಷರು ಅಂತೇಳಿ ಈ ಕಲ್ಲಿನ ಹಲಿಗೆಯ ಮೇಲೆ ಬರಿತಾ ಇರ್ತಾರೆ. ಬರೆದು ಇಂಥ ದಿನದಲ್ಲಿ ಇವರ ಜನನವಾಯಿತು, ಇಂಥ ದಿನದಲ್ಲಿ ಇವರ ಮರಣವಾಯಿತು, ಜನನ ಮರಣ, ಇವರು ಕೀರ್ತಿಶೇಷರು. ಅರ್ಥ ಏನಪ್ಪ ಅಂತ ನೋಡುವಾಗ ಅವ್ರದ್ದು ಏನು ಉಳ್ಕೊಂಡಿದೆ? ಹೆಸರು ಉಳ್ಕೊಂಡಿದೆ ಅಷ್ಟೆ. ಕೀರ್ತಿ ಶೇಷ ಅಂತ ಹೆಸರು ಉಳಿಸಿ ಹೋಗಿದ್ದಾರೆ. ಏನಿರಬಹುದು ಅಂತ ನೋಡುವಾಗ ಅವರು ಏನು ಗಳಿಸಿದ್ದಾರೋ ಅವ್ರ ಕುಟುಂಬದಲ್ಲಿ, ಅವ್ರ ಕುಟುಂಬಕ್ಕೆ, ಅದು ಎಲ್ಲರಿಗೆಲ್ಲ ಅವ್ರ ಕುಟುಂಬದಲ್ಲಿ ಹೀಗೆ ಸಮಾಜದಲ್ಲಿ ಬದುಕಿದ್ದಾರೆ, ಇಷ್ಟು ಆಸ್ತಿ ಮಾಡಿದ್ದಾರೆ, ಈ ರೀತಿ ಉಳಿಸಿ ಹೋಗಿದ್ದಾರೆ ಅಂತೇಳಿ. ಇದರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಎಲ್ಲ ಕುಟುಂಬದವರು ಬರೀತಾರ ಅಂತ ನೋಡುವಾಗ ಅವರವರ ಯೋಗ್ಯತೆಗೆ ಮೀರಿ ಬರೆಯುವಂಥದ್ದು ನೋಡುತ್ತೀವಿ. ಕೆಲವರು ಇನ್ನೂ ಉನ್ನತವಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಹಲಿಗೆಗಳನ್ನು ಏರ್ಪಾటు ಮಾಡಿಕೊಂಡು ನೀಟಾಗಿ ಕೆತ್ತುತ್ತಾ ಇರುವಂಥದ್ದು ಇಲ್ಲ ಬರೆಯುವಂಥದ್ದು ನೋಡುತ್ತೇವೆ. ಇಂಥವರು ಕೀರ್ತಿಶೇಷರು ಅಂತ. ಅಂದರೆ ಇದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇರ್ತಾರೆ, ಹೌದಲ್ವ? ಒಳ್ಳೆಯವ್ರಿಗೂ ಅದೇ ರೀತಿಯಲ್ಲಿ ಬರೀತಾರೆ, ಕೆಟ್ಟವ್ರು ಇರ್ತಾರಲ್ಲ ಅವ್ರ ಕುಟುಂಬದವ್ರು ಏನು ಮಾಡ್ತಾರೆ? ಅವರೆಷ್ಟು ಕೆಟ್ಟವರಿದ್ದರೂ ಕೂಡ ಕುಡುಕರು ಇಲ್ಲ ಕೆಟ್ಟ ಕೆಟ್ಟ ಕೆಲಸ ಮಾಡಿದವರು ಸತ್ತೋದ ಮೇಲೆ ಬರೆಯುವಂಥದ್ದು ಹೀಗೇನೆ. ಅವ್ರು ಸತ್ತ ಮೇಲೆ ಬರೆಯುವಂಥದ್ದು ಹೀಗೇನ, ಬೇರೆ ರೀತಿಯಲ್ಲಿ ಬರೀತಾರ? ಇದು ದೊಡ್ಡ ಕುಡುಕಾಯ್ತಾ, ಕದಿಮ, ಇಷ್ಟಿಷ್ಟು ಮನೆ ಹಾಳು ಮಾಡಿದ್ದಾನಂತ ಈಗೇನಾದ್ರು ಬರೀತಾರ? ಯಾರಾದರೂ ಬರೀತಾರೇನಪ್ಪ? ನಮ್ಮ ತಂದೆ ಇಷ್ಟು ಕುಡ್ದಿದ್ದ, ಹಾಳು ಮಾಡ್ದ, ಕೆಟ್ಟ ಹೆಸರು ತಂದು ಕೊಟ್ಟ, ಆಯ್ತ ದೊಡ್ಡ ಮನುಷ್ಯ ಅಂತೇಳಿ ಹೀಗೆ ಬರೀತಾರ? ನಮ್ಮಪ್ಪ ಕೀರ್ತಿಶೇಷನು ಅಂತ ಬರೀತಾರ. ಅವ್ರು ಎಷ್ಟು ಹಾಳು ಮಾಡಿದ್ರು, ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಕೊನೆಯದಾಗಿ ಬರೆಸುವಂಥದ್ದು ಇಷ್ಟೇ, ಇವರು ಕೀರ್ತಿಶೇಷರು. ಅಂದರೆ ಇಷ್ಟು ಉಳಿಸಿ ಹೋಗಿದ್ದಾರೆ ಅಂತೇಳಿ ಹಾಗೆ ಬರೀತಾರೆ ಪ್ರಿಯರೇ. ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಅವರವರ ಸಮಾಜ, ಒಂದೊಂದು ಸಮಾಜ ಇರುತ್ತಲ್ಲ, ಈ ಸಮಾಜ ಆ ಸಮಾಜ ಅಂತಾರೆ. ಅಂದರೆ ಈ ಜಾತಿಗಳು, ಪಂಗಡಗಳು, ಕುಲಗಳು ಅಂತೇಳಿ ಸಮಾಜದಲ್ಲಿ ಕರೆಯಲ್ಪಡ್ತಾ ಇದ್ದಾರಲ್ಲ, ಇವ್ರು ಇಂಥ ಸಮಾಜ, ಇವ್ರು ಇಂಥ ಸಮಾಜ, ಇವ್ರ ಗುಂಪು, ಅವ್ರ ಗುಂಪು, ಕಳ್ಳರ ಗುಂಪು ಇದೆ, ಕಳ್ಳರದೊಂದು ಗುಂಪಿದೆ, ಆಮೇಲೆ ಭಿಕ್ಷೆ ಬೇಡೋರ ಗುಂಪು ಬೇರೆ ಇದೆ, ಇನ್ನೊಂದು ಬೇರೆ ಬೇರೆ ತಪ್ಪು ಕೆಲಸ ಮಾಡುವಂಥ ಗುಂಪುಗಳಿದೆ. ಅವರವ್ರ ಗುಂಪಿನಲ್ಲಿ ಅವರು ಕೀರ್ತಿಶೇಷರಂತೇಳಿ ಬರೆದು ಬಿಡ್ತಾ ಇರ್ತಾರೆ, ಅವರವರು ಇಷ್ಟ ಅದು. ಆದರೆ ದೈವ ಸಮಾಜದಲ್ಲಿ ಉತ್ತಮ ಸಾಕ್ಷಿ, ದೈವ ಸಮಾಜದಲ್ಲಿ ಉತ್ತಮ ಸಾಕ್ಷಿ ಅಂದರೆ ದೇವರು, ದೇವರ ಕುಟುಂಬ, ದೇವರ ಸಮಾಜ, ದೇವರ ಸಭೆ. ಪ್ರಿಯರ ದೇವರ ಮಕ್ಕಳಿರ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತನ್ನು ನೋಡೋಣ. ಕೀರ್ತನೆ ಗ್ರಂಥ 82ನೇ ಅಧ್ಯಾಯ, ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡೋಣ. ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 1ನೇ ವಚನ 2ನೇ ವಚನ. ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸುತ್ತಾನೆ. ಇದರಲ್ಲಿ ಇನ್ನೊಂದು ಮಾತು, 6ನೇ ವಚನ ಓದಿ ಪ್ರಿಯರೇ. ನೀವು ದೇವರುಗಳು ಎಲ್ಲರೂ ಪರಸ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ನೀವು ದೇವರುಗಳು ಎಲ್ಲರೂ ಪರಸ್ಪರನ ಮಕ್ಕಳು. ನೀವೆಲ್ಲರೂ ದೇವರುಗಳು. ತಂದೆಯಾದ ದೇವರಿದ್ದಾರೆ. ಆ ದೇವರ ಮೂಲಕ ಬಂದಂಥ ಪ್ರತಿಯೊಬ್ಬರು ಕೂಡ ಆತನ ಹಾಗೆ ಪರಿಶುದ್ಧರು, ನೀತಿವಂತರು, ಭಕ್ತರು, ಯಥಾರ್ಥರು, ನ್ಯಾಯವಂತರಾದರೆ ಅವರು ದೇವರುಗಳು. ದೇವರು ಪರಿಶುದ್ಧನ, ದೇವರು ನೀತಿವಂತನು ಆಗಿರುವಾಗ ಆತನ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ಕೂಡ ಪರಿಶುದ್ಧರು, ನೀತಿವಂತರಾದರೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ನೀವು ದೇವರುಗಳು. ಎಲ್ಲರೂ ಯಾರಂತೆ? ದೇವರುಗಳು. ಇವಾಗ ದೇವರ ಸಮಾಜ ಇಲ್ಲಾಂದರೆ ದೈವ ಸಮಾಜ ಅಂದರೆ ಯಾರು ನಿಜವಾದ ಭಕ್ತರಿದ್ದಾರೋ, ಯಾರು ನಿಜವಾದ ಕ್ರೈಸ್ತರಿದ್ದಾರೋ ಅವರೆಲ್ಲರಿಗೆ ವರ್ತಿಸುತ್ತೆ. ಅವರ ಮಧ್ಯದಲ್ಲಿ ಒಳ್ಳೆ ಉತ್ತಮವಾದಂಥ ಸಾಕ್ಷಿ, ಸತ್ತವರ ಬಗ್ಗೆ
ಕೇವಲ ಸಮಾಧಿಯಲ್ಲಿ ಹಲಿಗೆಯ ಮೇಲೆ ಇರುತ್ತೆ. ಪ್ರಜೆಗಳ ಮಧ್ಯದಲ್ಲಿ ಉತ್ತಮವಾದಂಥ ಸಾಕ್ಷಿ ಬದುಕಿರುವಾಗಲೂ, ಆನಂತರ ಅವರು ಮರಣ ಹೊಂದಿದ ಮೇಲೆ ಕೂಡ ಒಂದು ಉತ್ತಮವಾದಂಥ ಸಾಕ್ಷಿ ಪಡೆದಿರಬೇಕು ಅಂತೇಳಿ ಇವತ್ತು ಹೇಳುವಂಥ ಅಂಶ. ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸೋಣ. ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನವನ್ನು. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕು ಭಾಷೆಯಲ್ಲಿ ಡೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದ ಅಂದರೆ ಪವಿತ್ರಾತ್ಮನು ಲೋಕನ ಮೂಲಕ ಈ ವಿಷಯಗಳನ್ನು ನೆನಪು ಮಾಡಿ ಬರೆಸುವಂಥದ್ದು. ಈಕೆ ಹೆಸರು ತಬಿತಾ ಅಂತ, ಒಬ್ಬ ಮಹಿಳೆ. ತಬಿತಾ ಎಂಬುವಂಥ ಪ್ರಿಯರ ದೇವರ ಮಕ್ಕಳಿಗೆ ಈಕೆಗೆ ಗ್ರೀಕು ಭಾಷೆಯಲ್ಲಿ ದೋರ್ಕಾ ಎಂದು ಕರೀತಾರೆ. ದೋರ್ಕಾ ಇದಕ್ಕೆ ಅರ್ಥ ಜಿಂಕೆ ಎಂದು. ಈಕೆ ತಬಿತಳು, ಇಲ್ಲಾಂದರೆ ದೋರ್ಕಳು. ಈಕೆ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಈಕೆ ಬಹಳವಾಗಿ ಅಂದರೆ ಸತ್ಕ್ರಿಯೆಗಳನ್ನು, ಎರಡನೇದಾಗಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳೆ ಅಂತ. ಅಂದರೆ ದೇವರು ನೆನಪು ಮಾಡಿ ಬರೆಸುವಂಥದ್ದು. ಅಲ್ಲಿ ಸಮಾಜದಲ್ಲಿ ಇದ್ದವರು ಕೂಡ ಏನ್ರಿ ಆಕೆಯನ್ನು ಕುರಿತು ಒಳ್ಳೆಯ ಸಾಕ್ಷಿಯನ್ನು ಕೊಡುವಂಥದ್ದು. ಒಳ್ಳೆಯ ಸಾಕ್ಷಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳ ಹೇಗೆ ಬದುಕ್ತಾ ಇರ್ತಾರೆ ಹೇಳಿ, ಹೇಗೆ ಬದುಕಿದರೆ, ಹೇಗೆ ಜೀವಿಸಿದರೆ ಆ ಒಳ್ಳೆಯ ಸಾಕ್ಷಿ ಬರುತ್ತೆ. ಹೌದಲ್ವ? ನಮಗೆ ಒಳ್ಳೆಯ ಸಾಕ್ಷಿ ಬೇಕಾ? ನಮ್ಮ ವಿಷಯದಲ್ಲಿ ಒಳ್ಳೆಯ ಸಾಕ್ಷಿ ಹೇಳೋರು ಬೇಕಾ? ಈ ಲೋಕದಲ್ಲಿ ಏನೋ ಸುಖವಾಗಿ ಆನಂದವಾಗಿ ಇದ್ದರೆ ಸಾಕಪ್ಪ. ಸುಖ ಆನಂದ ಎಲ್ಲಿ ಸಿಗುತ್ತೆ? ಯಾರ ಮೂಲಕ ಸಿಗುತ್ತೆ? ದೇವ್ರ ಮೂಲಕ ಸಿಗುತ್ತೆ. ದೇವರ ಭಕ್ತಿ ಮಾರ್ಗದಲ್ಲಿ ನಡೆದಾಗ ಅದು ಆನಂದ ಇರುತ್ತೆ. ತಿಂದರೆ ಆನಂದ ಅಲ್ಲ, ಕುಡಿದ್ರೆ ಆನಂದ ಅಲ್ಲ, ಅದು ಮತ್ತು ಕೋರಿಕೆ. ಅದು ನಿಜವಾದ ಆನಂದ, ಆತ್ಮಕ್ಕೆ ನಿಜವಾದ ಆನಂದ, ನಿಜವಾದ ಸಮಾಧಾನ, ಸಂತೋಷ ಎನ್ನುವಂಥದ್ದು ಪ್ರಿಯರಾದ ದೇವ್ರ ಮಕ್ಕಳಿರ ದೇವರ ಬಳಿಯಲ್ಲಿ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅದನ್ನು ಪಡ್ಕೊಳ್ಳೋರಾಗಿರ್ಬೇಕು ನಾವು. ನಿಜವಾಗಲೂ ಇಂಥ ಒಂದು ಆನಂದ ನಮಗೆ ಸಿಗುತ್ತಾ? ಸಂತೋಷ, ಸಮಾಧಾನ ಅದನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯಥಾರ್ಥವಾದಂಥ ಭಕ್ತರು, ಯಥಾರ್ಥವಾದಂಥ ನೀತಿವಂತರು, ನಂಬಿಕೆಯುಳ್ಳವರು ಆಗಿರಬೇಕು ನಾವು. ಈ ಲೋಕದಲ್ಲಿ ನಂಬಿಕೆ ಇದೆ, ಆದರೆ ಮೂಢನಂಬಿಕೆ ಇದೆ. ಭಕ್ತಿ ಇದೆ, ಆದರೆ ಮೂಢಭಕ್ತಿ ಇದೆ. ಪ್ರೀತಿ ತೋರಿಸ್ತಾರೆ, ಆದರೆ ಕಪಟ ಪ್ರೀತಿ ಇರುತ್ತೆ. ಆದರೆ ಎಲ್ಲದರಲ್ಲಿ ಕೂಡ ಸಿದ್ಧರಾಗಬೇಕು ಪ್ರಿಯರೇ. ಈಕೆಯನ್ನು ನೋಡಿ ನಾವು ಕಲಿಬೇಕಾಗುತ್ತೆ. ಈಕೆ ಯಾವ ರೀತಿ ಇದ್ದಾಳೆ, ಯಾವ ರೀತಿ ಅಂತ ನೋಡುವಾಗ ಅಲ್ಲಿರುವಂಥ ಪ್ರಜೆಗಳು ಕೂಡ ಹೇಳುವಂಥದ್ದು ಏನು ಗೊತ್ತಾ? ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು. ಅಂದರೆ ಸತ್ಕ್ರಿಯೆಗಳು ದಾನ ಧರ್ಮಗಳನ್ನು ಮಾಡುವಂಥ ಆಕೆ ರೋಗದಲ್ಲಿ ಬಿದ್ದು ಸಾಯಬೇಕಾ? ರೋಗದಲ್ಲಿ ಬಿದ್ದು ಮರಣ ಹೊಂದಬೇಕಾ? ಬಹಳವಾಗಿ ಸತ್ಕ್ರಿಯೆಗಳು ಮಾಡ್ತಾ ಇದ್ದಾಳಲ್ಲ, ಬಹಳವಾಗಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳಲ್ಲ ಆಕೆ. ಈಗಿನ ಕಾಲದಲ್ಲಿ ನೀವು ಅಂದ್ಕೋಬೋದು, ಇವರೇನಪ್ಪ ದಾನ ಧರ್ಮಗಳನ್ನು ಮಾಡ್ತಾರೆ, ಸುವಾರ್ತಿ ಅಂತಾರೆ, ರೋಗದಲ್ಲಿದ್ದಾರಲ್ಲ ಯಾಕೆ ಇವರು? ರೋಗದಲ್ಲಿ ಅಂದರೆ ಈ ರೋಗ ಎನ್ನುವಂಥದ್ದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಬರ್ತಾ ಇರುತ್ತೆ ರೀ. ಅದು ಒಂದು ರೀತಿಯಲ್ಲಿ ಪರೀಕ್ಷೆಗೋಸ್ಕರ ಬರುತ್ತೆ, ಭಕ್ತಿ ಪರೀಕ್ಷೆ. ಭಕ್ತಿಗೆ ಪರೀಕ್ಷೆ ನಡೆಯುತ್ತೆ ರೀ, ಭಕ್ತಿ ಇದೆಯಾ ಇಲ್ವಾ ಅಂತ. ಯಥಾರ್ಥವಾದಂಥ ಭಕ್ತಿನ, ನಂಬಿಕೆ, ಯಥಾರ್ಥವಾದಂಥ ನಂಬಿಕೆ ಇದೆಯಾ? ನಂಬಿಕೆ, ಭಕ್ತಿ, ಪ್ರೀತಿ ಇವುಗಳು ಇವೆಯಾ ಇಲ್ವಾ ಎಂದು ದೇವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಸೈತಾನನು ಶೋಧನೆ ಕೊಡ್ತಾ ಇರ್ತಾನೆ, ದೇವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ದೇವರು ಪರೀಕ್ಷೆ ಮಾಡಿದಾಗ ಅನಾರೋಗ್ಯ ಬರ್ಬೋದು, ಕಷ್ಟಗಳು ಬರ್ಬೋದು, ಏನಾದರೂ ಆಗ್ಬೋದು. ಅಂಥ ಪರಿಸ್ಥಿತಿ ಬಂದಾಗ ಈ ಸಮಾಜದಲ್ಲಿ ಏನು ಮಾತಾಡ್ತಾರೆ? ಅನಾರೋಗ್ಯ ಬಂದಾಗ, ಯಾವುದೋ ಒಂದು ಕಷ್ಟ ಬಂದಾಗ, ಏನಪ್ಪ ನೀವು ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ, ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ, ದೇವ್ರ ಕೆಲಸ ಅಂತ ಇದ್ದೀರಾ, ಕುಂತರು ದೇವ್ರ ಕೆಲಸ, ನಿಂತರು ದೇವ್ರ ಕೆಲಸ, ದೇವರು ಅನ್ನುವಂಥ ನಿಮ್ಮ ಬಳಿಯಲ್ಲಿ ಇದ್ಯಾಕೆ ಇಂಥ ಅವಸ್ಥೆ? ಇಂಥ ಕಷ್ಟ ನಿಮಗೆ ಯಾಕೆ? ಇಂಥ ಅನಾರೋಗ್ಯ ನಿಮಗೆ ಯಾಕೆ? ಇಂಥ ಶೋಧನೆಗಳಿಗೆ ನಿಮಗೆ ಯಾಕೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಮಾತನಾಡಿದಾಗ ನಮ್ಮ ಮನಸ್ಸು ಏನಾಗುತ್ತೆ ಹೇಳಿ? ದೃಢವಾಗಿ ನಿಲ್ಲುತ್ತಾ ಅಥವಾ ಕುಂದಿ ಹೋಗುತ್ತಾ? ಗೊಂದಲ ಸ್ಟಾರ್ಟ್ ಆಗುತ್ತಾ?
ಅಂದರೆ ಆಲ್ರೆಡಿ ಕಷ್ಟದಲ್ಲಿರ್ತೀವಿ, ಆಲ್ರೆಡಿ ಶೋಧನೆಗಳು, ನಷ್ಟದಲ್ಲಿ, ಯಾವುದೊಂದು ಅನಾರೋಗ್ಯದಲ್ಲಿರ್ತೀವಿ. ಇದ್ದಾಗ ನೀವು ಭಕ್ತರಲ್ಲಪ್ಪ, ನಿಮಗಿಂತ ಪರಿಸ್ಥಿತಿನ? ನೀವು ದೇವರನ್ನು ಆರಾಧನೆ ಮಾಡ್ತಿದ್ದೀರಲ್ಲ, ದೇವರನ್ನು ಘನಪಡಿಸ್ತಾ ಇದ್ದೀರಲ್ಲ, ನೀವು ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ, ಆಗಿರುವಾಗ ನಿಮ್ಮಂಥವ್ರಿಗೆ ಇಂಥ ಕಷ್ಟನ ಅಂದಾಗ ಏನಾಗುತ್ತೆ ಪ್ರಿಯರೇ? ನಮ್ಮ ಮನಸ್ಸು ದೃಢವಾಗಿ ನಿಲ್ಲುತ್ತಾ ಅಥವಾ ಗಲಿಬಿಲಿ ಸ್ಟಾರ್ಟ್ ಆಗುತ್ತಾ? ಗೊಂದಲ ಸ್ಟಾರ್ಟ್ ಆಗುತ್ತಾ? ಗೊಂದಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಕಳವಳ ಪಡಬೇಡಿ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ. ಬೇಕಾದರೆ ಒಂದು ಸಾರಿ ಯೋಬನನ್ನು ಪರಿಶೋಧನೆ ಮಾಡಿ. ಯೋಬನ ಜೊತೆಯಲ್ಲಿ ದೇವರಿದ್ರಾ? ಯೋಬನ ಜೊತೆಯಲ್ಲಿ ದೇವರು ಇದ್ದರಾ ಇಲ್ವಾ? ಮತ್ತು ಕಷ್ಟಗಳು ಯಾಕೆ, ರೋಗಗಳು ಯಾಕೆ, ಅನೇಕ ಸಮಸ್ಯೆಗಳು ಯಾಕೆ? ಹೌದಲ್ವ? ಅಲ್ಲೇನು ನಡೀತಾ ಇದೆ? ಪರೀಕ್ಷೆ. ನಮಗೇನಾದರೂ ದೊಡ್ಡ ಪರೀಕ್ಷೆ ನಡೀತಾ ಇದೆಯಾ ಅಮ್ಮ? ನಮಗೇನಾದರೂ ದೊಡ್ಡ ಪರೀಕ್ಷೆ ನಡೀತಾ ಇದೆ? ತಲೆನೋವು ಬಂದ್ರೇ ಒದ್ದಾಡ್ತೀವಿ, ದೇವರೇ ಎಲ್ಲಿದ್ದೀರಾ ದೇವರೇ? ಒಂದೇ ಮಾತಲ್ಲ, ಮುಗೀತು. ಸ್ವಲ್ಪ ರುಚಿ ನೋಡೋಕ್ಕಾಗಲ್ವ? ಅದೇನು ಬ್ರದರ್, ತಲೆನೋವು ರುಚಿ ನೋಡಬೇಕಾ? ಹೊಟ್ಟೆಯಲ್ಲಿ ಉರಿ ರುಚಿ ನೋಡಬೇಕಾ? ಹೊಟ್ಟೆಯಲ್ಲಿ ರುಚಿ ನೋಡಮ್ಮ ಅಂದರೆ ನರಕದ ರುಚಿ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ. ಆ ತಲೆನೋವಾಗಿರ್ಬೋದು, ಹೊಟ್ಟೆಯಲ್ಲಿ ಸಂಕಟ ಅಂತ ಇರ್ತೀವಿ. ಸಂಕಟ ಅಂದರೆ ಅದು ಹೇಳಿದ್ರೆ ಹೇಗಾಗುತ್ತೆ? ಅನುಭವಿಸ್ಬೇಕಲ್ವ? ದೇವರೇ ಬೇಗ ತೆಗೆದಾಕ್ರಿ ಅಂದರೆ ಸಂಕಟ ಏನು ಬರಕೂಡ್ದು, ಬೇಗ ತೆಗೆದಾಕಿ ದೇವರೇ. ಅದು ನೋಡಪ್ಪ, ಸ್ವಲ್ಪ ರುಚಿ ನೋಡು ಅಂತಾರೆ ದೇವರು. ಅದೇನು ದೇವರೇ, ಸುಖ ಅಂದರೆ ಅದರಲ್ಲಿ ರುಚಿ ಇರುತ್ತೆ, ಈ ಸಂಕಟದಲ್ಲಿ ಇದ್ಯಾ ರುಚಿ ದೇವರೇ? ಕಷ್ಟದಲ್ಲಿ ಇದೆಂತಹ ರುಚಿ ದೇವರೇ? ಕಷ್ಟ ಗೊತ್ತಾದರೆ ಸುಖ ಗೊತ್ತಾಗುತ್ತೆ, ಪರಲೋಕ ಏನನ್ನೋದು ನಿನಗೆ ಅರ್ಥ ಆಗುತ್ತೆ ಮಗನೇ, ಮಗಳೇ ಅಂತಾರೆ. ನಾವು ಯಾವತ್ತಾದರೂ ಪ್ರಿಯರ ದೇವ್ರ ಮಕ್ಕಳಿರ ಈ ಮಾತುಗಳನ್ನೇನಾದರೂ ಯೋಚನೆ ಮಾಡ್ತೀವ ಅಂತ ನೋಡುವಾಗ ಅವೆಲ್ಲ ಯೋಚನೆ ಮಾಡಲ್ಲ. ನಾವು ದೇವ್ರ ಬಳಿಯಲ್ಲಿ ಬಂದರೆ ಆಶೀರ್ವಾದನೇ ಆಶೀರ್ವಾದ. ಕುಂತರೂ ಆಶೀರ್ವಾದ, ನಿಂತರೂ ಆಶೀರ್ವಾದ, ಮಲ್ಕೊಂಡ್ರೂ ಆಶೀರ್ವಾದ. ದೇವರೇ ಇದು ಕೊಡಿ ದೇವರೇ, ಅದು ಕೊಡಿ ದೇವರೇ. ನಾನು ಎಲ್ಲಿಗೆ ಹೋಗ್ತೀನಿ? ಕಾಲೇಜಿಗೆ ಹೋಗ್ತೀನಿ ದೇವರೇ, ಪ್ರಯಾಣದಲ್ಲಿ ಯಾವ ತೊಂದರೆಗಳು ಬರಬಾರ್ದು. ಮತ್ತೇನು ದೇವರೇ, ಅಲ್ಲಿ ಏನೇನು ಹೇಳ್ತಾರೆ ದೇವ್ರೆ, ನನಗೆ ಏನು ಅರ್ಥ ಆಗಲ್ಲ, ಸ್ವಲ್ಪ ನೀವೇ ಸ್ವಲ್ಪ ಮೈಂಡಲ್ಲಿ ನೀವೇ ಬಂದು ಎಲ್ಲ ಅಡ್ಜಸ್ಟ್ ಆಗಬೇಕು, ಎಲ್ಲ ಅರ್ಥ ಆಗಬೇಕು ದೇವರೇ. ಪರೀಕ್ಷೆ ಬಂತು ದೇವ್ರು, ಇವಾಗ ಏನು ಮಾಡೋಣ? ಪರೀಕ್ಷೆ ಬಂತು, ಇವ್ರು ಏನು ಕೊಡ್ತಾರೋ ಗೊತ್ತಿಲ್ಲ ದೇವರೇ. ಮತ್ತು ಕೆಲವ್ರು ಹೇಳ್ತಾರೆ, ಕೆಲವರು ಪ್ರಾರ್ಥನೆ ಹಿಂಗಿರುತ್ತೆ, ಪ್ರಾರ್ಥನೆ ಅಂದರೆ ವಿಚಿತ್ರವಾದ ಪ್ರಾರ್ಥನೆ. ಪೆನ್ನಿನಲ್ಲಿ ನೀವಿರಬೇಕು ದೇವರೇ. ಒಂದು ವೇಳೆ ಏನು ಬರ್ದಿಲ್ಲ ಅಂದರೆ ಅವರು ಮಾರ್ಕ್ ಹಾಕ್ತಾರಲ್ಲ, ಯಾರು ಮಾಸ್ಟರ್ಗಳು, ಅವರು ಕಣ್ಣು ಮರೆ ಮಾಡಿ ಆ ಮಾರ್ಕ್ನಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕ್ ಬರಬೇಕು ದೇವರೇ. ಏನು ಮಾಡ್ತೀರಿ ಗೊತ್ತಿಲ್ಲ, ನೀವು ಮಾಯ ಮಾಡಿ ಅಲ್ಲಿ ರ್ಯಾಂಕ್ ಹಾಕ್ಬಿಡಿ. ಹೀಗೆ ನಮ್ಮ ಪ್ರಾರ್ಥನೆಗಳು ಸರಿ ಇಲ್ಲ ರೀ. ಏನ್ರಿ, ಸೈತಾನ್ ನೋಡಿ ನಗ್ತಾನೆ, ದೇವ್ರು ನೋಡಿ ಕಣ್ಣೀರು ಸುರಿಸ್ತಾನೆ. ಸೈತಾನ್ ಏನು ಮಾಡ್ತಾನೆ ಹೇಳಿ? ಖುಷಿ ಪಡ್ತಾನೆ. ದೇವ್ರೇನು ಮಾಡ್ತಾರೆ ಹೇಳಿ? ಏನಪ್ಪ ಕಲ್ತಿದ್ದಾರೆ ನನ್ನ ಮಕ್ಕಳು, ಜ್ಞಾನ ಕೊಟ್ಟಿದ್ದೀನಿ, ಗ್ರಂಥ ಕೊಟ್ಟಿದ್ದೀನಿ, ಬೋಧಕರನ್ನ ಕಳಿಸ್ಕೊಟ್ಟಿದ್ದೀನಿ, ಮೊಟ್ಟ ಮೊದಲು ಬೋಧಕರನ್ನ ಹಿಡಿಬೇಕಂತ. ಆ ಬೋಧಕರೆಲ್ಲರ ಕರ್ಕೊಂಬ, ನಿಮಗೆ ಕಠಿಣವಾದ ತೀರ್ಪು ಅಂತ. ಏನು ತೀರ್ಪು? ನಿಮಗೆ ಕಠಿಣವಾದ ಏನು? ಅವ್ರು ನೋಡಿ ಪ್ರಾರ್ಥನೆ ಮಾಡೋಕ್ಕೆ ಬರ್ತಾ ಇಲ್ಲ, ಏನು ಪ್ರಾರ್ಥನೆ ಕಲ್ತಿದ್ದಾರೆ ಅವರು? ಹೀಗೆ ನೀವು ಪ್ರಾರ್ಥನೆ ಕಲಿಸ್ತೀರಾ? ನಿಮಗೂ ಕಠಿಣವಾದ ತೀರ್ಪು, ಅವ್ರಿಗೂ ತೀರ್ಪು, ನಿಮಗೆ ಕಠಿಣವಾದ ತೀರ್ಪು. ಇದಾಗುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಅಂದರೆ ನಮ್ಮ ಭಕ್ತಿಯಲ್ಲಿ, ನಮ್ಮ ನಂಬಿಕೆಯಲ್ಲಿ ದೃಢವಾಗಿರ್ಬೇಕು. ಈಗ ನೋಡಿ, ದೋರ್ಕಳಿದ್ದಾಳೆ, ಆಕೆ ಒಬ್ಬ ಮಹಿಳೆಯರಿಗೆ ಹೇಗಿರುತ್ತೆ? ಮಹಿಳೆಯರು, ಸ್ತ್ರೀಯರು ಹೇಗೆ ಯೋಚನೆ ಮಾಡ್ತಾರೆ? ಭಕ್ತಿಯಲ್ಲಿ ಇದ್ದರೆ ಇರಲಿ ಬಿಡು, ಭಕ್ತಿಯಲ್ಲಿ ಇರೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಮೇಲೆ ಸಂಪಾದನೆ ಮಾಡಿದ್ರೆ ಅವರ ಆಸೆಗಳೇನಿರುತ್ತೆ? ಒಳ್ಳೆ ಒಳ್ಳೆ ವಸ್ತ್ರಗಳನ್ನು, ಒಡವೆಗಳನ್ನು, ಬಂಗಾರವನ್ನು ಕೊಂಡುಕೊಳ್ಳುವಂಥದ್ದು, ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಕೊಂಡುಕೊಳ್ಳೋದು, ಇಂಥ ಯೋಚನೆ ಇರುತ್ತಾ? ಅಥವಾ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಯೋಚನೆ ಇರುತ್ತಾ? ದಾನ ಧರ್ಮಗಳನ್ನು ಮಾಡಬೇಕು ಎಂಬಂಥ ಯೋಚನೆ ಬರುತ್ತಾ? ದಾನ ಧರ್ಮ ಮಾಡಿದ್ರೆ ನಮಗೇನು ಬರುತ್ತೆ ರೀ? ಮನೆಯಲ್ಲಿ ಬಿರುವ ಇದೆ, ಮನೆಯಲ್ಲಿ ಏನಪ್ಪ ಟಿಜರಿ ಇದೆ, ಅದ್ರ ತುಂಬ ಎಷ್ಟು ವಿಧ ವಿಧವಾದಂಥ ಕಲರ್ ಶಾರಿಗಳು, ಆಮೇಲೆ ಒಡವೆಗಳು ಸಂಪಾದನೆ ಮಾಡಿ ಕೂಡಿಟ್ಕೊಂಡಿದ್ದೀನಿ ಅಂತ ಈ ರೀತಿ ಪರಿಚಯ ಮಾಡ್ಕೊಳ್ತಾರಾ? ಅಥವಾ ದಾನ ಮಾಡೋಣ, ಧರ್ಮ ಮಾಡೋಣ, ನಾವು ಊಟ ಮಾಡೋದ್ರಲ್ಲಿ ಒಂದು ತುತ್ತು ಇನ್ನೊಬ್ಬರಿಗೆ ಕೊಡೋಣ ಅಂತೇಳಿ ಹೀಗೆ ಯೋಚನೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ. ಹಾಗೆ ಪ್ರಿಯರ ದೇವ್ರ ಮಕ್ಕಳಿರ ತಬಿತಾ ಎಂಬುವಂಥ ಈಕೆ ತನ್ನ ಬಗ್ಗೆ ಯೋಚನೆ ಮಾಡೋದಲ್ಲದೆ ಏನ್ರಿ ಭಕ್ತಿಯಲ್ಲಿದ್ದಾಳೆ ಅಂದರೆ ಸತ್ಕ್ರಿಯೆಗಳನ್ನು ಮಾಡೋಳು.
ಎರಡನೇದಾಗಿ ದಾನ ಧರ್ಮವನ್ನು ಮಾಡುವಂಥದ್ದು. ದಾನ ಮಾಡಬೇಕು, ಧರ್ಮ ಮಾಡಬೇಕು. ದಾನ ಧರ್ಮ ಅಂದರೆ ಹಾಗೆ ಏನು ಸಂಪಾದನೆ ಮಾಡಿಕೊಂಡಿದ್ದಾಳೋ ಸಂಪಾದನೆ ಮಾಡುವುದರಲ್ಲಿ ದಾನ ಧರ್ಮ ಸತ್ಕ್ರಿಯೆಗಳನ್ನು ಮಾಡುವಂಥ ಮನಸ್ಸು. ಅದಕ್ಕೆ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ಇಲ್ಲಿ ಬರೆಸ್ತಾ ಇದ್ದಾನಲ್ಲಿ. ನಮ್ಮ ಬಗ್ಗೆ ಏನು ಬರೆಸ್ತಾನೆ? ಇವನು ಹೊಟ್ಟೆ ಬಾಕ, ಇವನು ಯಾವ ಬಾಕ? ಇವನು ಹೊಟ್ಟೆ ಬಾಕ. ಎಲ್ಲರ ಬಗ್ಗೆ ಬರೀತಾನೆ. ಇನ್ನೊಂದು ಪುಸ್ತಕ ಇರುತ್ತೆ ಅಲ್ಲಿ. ನಾವು ಏನು ಮಾತನಾಡ್ತಾ ಇದ್ದೀವಿ, ಯಾವ ರೀತಿ ಮಾತನಾಡ್ತಾ ಇದ್ದೀವಿ, ಯಾವ ರೀತಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೀವಿ, ಇನ್ನೊಬ್ಬರನ್ನ ಯಾವ ರೀತಿ ಶೋಧಿಸ್ತಾ ಇದ್ದೀವಿ, ಅವೆಲ್ಲ ಕೂಡ ದೇವರು ಏನು ಮಾಡ್ತಾರೆ, ಮತ್ತೊಂದು ಪುಸ್ತಕ ಇರುತ್ತೆ, ಅಲ್ಲಿ ಬರೆಸ್ತಾ ಇರ್ತಾರೆ. ನಿಜವಾದ ಭಕ್ತರನ್ನು ಕುರಿತು ಯೋಚನೆ ಮಾಡುವಾಗ ನೋಡಿ ಎಷ್ಟು ಅದ್ಭುತವಾದಂಥ ಮಹಿಳೆ ಆಕೆಗೆ ಅನಾರೋಗ್ಯದಿಂದ ಏನಾಗಿದ್ದಾಳೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಮರಣ ಹೊಂದಿದ್ದಾಳೆ, ಸತ್ತಳು ಆಕೆ ಅಂತ ಇರುತ್ತೆ ನೋಡಿ. 36 ಮತ್ತೊಂದು ಸಾರಿ ಕೆಳಗಡೆ ಮಾತು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಅಂದರೆ ಪಕ್ಕದಲ್ಲಿ ಒಂದು ಪಟ್ಟಣ ಇದೆ, ಅಲ್ಲಿ ಪೇತ್ರನು ಬಂದಿದ್ದಾನೆ. ಆಲ್ರೆಡಿ ಈಕೆ ಸತ್ತೋಗಿದ್ದಾಳೆ, ತಬಿತಳು ಸತ್ತೋಗಿದ್ದಾಳಂತೆ. ದಾನ ಧರ್ಮ ಮಾಡುವಂಥವ್ರು ಸತ್ತೋಗಿದ್ದಾರ? ಒಳ್ಳೆ ಭಕ್ತಳು ಸತ್ತೋಗಿದ್ದಾಳ ಏನ್ರಿ? ಸತ್ತೋದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ಎಂಥ ಯೋಚನೆ ಮಾಡ್ತೀವಿ? ರೋಗದಲ್ಲಿ ಬಿದ್ದಾಗ ಯೋಚನೆ ಏನು ಅಂದರೆ ನಮ್ಮದು ಬೇರೆ ಇರುತ್ತೆ, ಹೌದಲ್ವ? ಅಂಥ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಭಕ್ತರಿಗೂ ಬರುತ್ತೆ, ಭಕ್ತಹೀನರಿಗೂ ಬರುತ್ತೆ, ಹೌದಲ್ವ? ಭಕ್ತರಿಗೂ ಬರುತ್ತೆ, ಭಕ್ತಹೀನರಿಗೂ ಬರುತ್ತೆ. ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ನಿಜವಾದ ಭಕ್ತರಿಗೆ ಏನಿರುತ್ತೆ ಅಂದರೆ ಪರೀಕ್ಷೆ ಇರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ನಾವು ಏನಂದ್ಕೊಳ್ತೀವಿ ಅಂದರೆ ಏಕ್ದಮ್ ಒಂದು ತೀರ್ಮಾನಕ್ಕೆ ಬಂದು ಒಂದು ತೀರ್ಪು ಮಾಡ್ತಾ ಇರ್ತೀವಿ. ಇವರು ಯಾವ ಭಕ್ತರಪ್ಪ, ಇವರು ರೋಗದಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಆಮೇಲೆ ಬಾಧೆಯಲ್ಲಿದ್ದಾರೆ ಅಂತೇಳಿ ಈ ರೀತಿ ಅಂದ್ಕೊಳ್ತೀವಿ. ಆ ರೀತಿ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾರ ಬಗ್ಗೆಯೂ, ಭಕ್ತರ ಬಗ್ಗೆಯೂ ಹಾಗೂ ಭಕ್ತಹೀನರ ಬಗ್ಗೆ ಕೂಡ ನಾವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ದೇವರ ಮಕ್ಕಳು, ಅವರನ್ನು ಪ್ರೀತಿಸುವಂಥದ್ದೇ ನಮ್ಮ ಧರ್ಮ. ಯಾರೇ ಆಗಿರ್ಬೋದು, ಅವರನ್ನು ಪ್ರೀತಿಸಬೇಕು, ಅವರನ್ನು ಪ್ರೋತ್ಸಾಹ ಪಡಿಸಬೇಕು, ಅವರನ್ನು ಒಂದು ಭಕ್ತಿ ಮಾರ್ಗದಲ್ಲಿ ನಿಲ್ಲಿಸಬೇಕು, ನಡೆಸಬೇಕು. ಅದು ನಮ್ಮ ಧರ್ಮ, ಕ್ರೈಸ್ತ ಧರ್ಮ. ಪ್ರತಿ ಕ್ರೈಸ್ತರು ಮಾಡುವಂಥ ಕೆಲಸ ನೋಡಿ. ಈಕೆ ವಿಷಯದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಮರಣ ಹೊಂದಿದ್ದಾಳೆ, ಸತ್ತಿದ್ದಾಳೆ. ಸತ್ತೋದ ಮೇಲೆ ಅಲ್ಲಿ ಹತ್ತಿರನೇ ಪೇತ್ರನು ಬಂದಿದ್ದಾನಂತೆ. ಪೇತ್ರನ ಬಳಿಗೆ ಒಂದು ಇಬ್ಬರು ಸಹೋದರನ್ನ ಕಳಿಸಿಕೊಡ್ತಾ ಇದ್ದಾರೆ. ಹೋಗಿಪ್ಪ ಅಲ್ಲಿ ಕರ್ಕೊಂಡು ಬನ್ನಿ ಬೇಗ, ಯಾಕಂದರೆ ಅಲ್ಲಲ್ಲಿ ಅನೇಕರನ್ನು ಪೇತ್ರನು ಬದುಕಿಸಿದ್ದಾನೆ. ಪೇತ್ರನು ಸುವಾರ್ತೆ ಮಾಡುವಂಥ ಸಮಯದಲ್ಲಿ ದೊಡ್ಡ ವರವನ್ನು ಪಡ್ಕೊಂಡಿದ್ದಾನೆ. ಆತನ ನೆರಳು ಬಿದ್ದರೆ ಸಾಕು ಅನೇಕರಿಗೆ ರೋಗವಾಸಿಯಾಗಿದೆ. ಕುಷ್ಠರೋಗಿಗಳು, ಕುಂಟರು ಒಳ್ಳೆ ರೀತಿಯಲ್ಲಿ ವಾಸಿಯಾಗಿದೆ, ರೋಗ ಗುಣವಾಗಿದೆ. ಇದೊಂದು ಕೇಳೋಣ, ನೋಡೋಣ. ತಬಿತ, ಯಾಕೆಂದರೆ ಇಂಥ ಆಕೆ ನಮ್ಮ ಬಳಿಯಲ್ಲಿ ಇರಬೇಕು, ಇಂಥ ಆಕೆ ನಮ್ಮ ಬಳಿಯಲ್ಲಿ ಇರಬೇಕು ಅಂತೇಳಿ ಏನರೇ ಆಕೆ ಸ್ನಾನ ಮಾಡಿಸಿದ್ದಾರೆ, ಮೇಲಂತಸ್ತಿನಲ್ಲಿ ಮಲಗಿಸಿದ್ದಾರೆ. ಆಮೇಲೆ ಪೇತ್ರನ ಕರ್ಕೊಂಡು ಬನ್ನಿ ಅಂತ ಕರೆ ಕಳಿಸಿದಾಗ ನೋಡಿ 39ನೇ ವಚನ. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು, ಮೇಲಂಗಿಗಳನ್ನು ತೋರಿಸುತ್ತಿದ್ದರು. ಅಂದರೆ ಅಲ್ಲಿರುವಂಥ ಎಲ್ಲರೂ ಕೂಡ ಮೊದಲನೇದಾಗಿ ಆಳ್ತಾ ಇದ್ದಾರೆ. ಅಯ್ಯ ಪೇತ್ರನೇ ನೋಡಿ, ಅಯ್ಯ ಈಕೆ ಒಳ್ಳೆ ರೀತಿಯಿಂದ ಬದುಕಿದ್ದಾಳೆ. ಎರಡನೇದಾಗಿ ದಾನ ಧರ್ಮಗಳನ್ನು ಮಾಡಿದ್ದಾಳೆ, ಒಳ್ಳೆಯವಳು ಈಕೆ, ಉತ್ತಮಳು ಈಕೆ. ಎರಡನೇದಾಗಿ ಬಡವರಾಗಿರುವಂಥ ನಮ್ಮವರಿಗೆ ನೋಡಿ ವಸ್ತ್ರಗಳನ್ನು ಒಳೆದು ಕೊಟ್ಟಿದ್ದಾಳಯ್ಯ, ಉಚಿತವಾಗಿ ಕೊಟ್ಟಿದ್ದಾಳಯ್ಯ ಅಂತೇಳಿ. ಅಂದರೆ ಬಡವ್ರಿಗೆ, ಶ್ರೀಮಂತರಿಗೆಲ್ಲ. ಅಲ್ಲಿರುವಂಥ ಒಂದು ದಾನ ಧರ್ಮಗಳನ್ನು ಮಾಡುವಂಥದ್ದು ಆಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಇದೆಲ್ಲ ನೋಡಿ ಸತ್ತೋಗಿರುವಂಥ ಆಕೆಯನ್ನು ಕುರಿತು ಸಾಕ್ಷಿ ಕೊಡ್ತಾ ಇದ್ದಾರೆ ಅಲ್ಲಿರುವಂಥ ಪ್ರಜೆಗಳು.
ಒಂದು ರೀತಿಯಲ್ಲಿ ದೇವರು ಕೂಡ ಸಾಕ್ಷಿ ಕೊಟ್ಟಿದ್ದಾನ ಪವಿತ್ರಾತ್ಮ ಮೂಲಕ. ಅಲ್ಲಿರುವಂಥ ಪ್ರಜೆಗಳು ಕೂಡ ಆಕೆಯನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು. ಪ್ರಜೆಗಳು ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾಳೆ, ಈಕೆ ಒಳ್ಳೆ ಸೇವೆ ಮಾಡಿದ್ದಾಳೆ ಅಂಥೇಳಿ ಒಂದು ರೀತಿಯಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಇಂಥ ಆಕೆ ಬೇಗ ಹೋಗಿದ್ದಾಳೆ, ಒಳ್ಳೆಯದಲ್ಲ, ಈಕೆ ಬದುಕಿದ್ರೆ ಒಳ್ಳೇದಿತ್ತಯ್ಯ ಅಂತ ಕೇಳಿಕೊಂಡಾಗ ಪೇತ್ರನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಆಕೆ ಬದುಕ್ತಾಳೆ ಪ್ರಿಯರೇ, ಆಕೆ ಜೀವಿತಳಾಗಿ ಎದ್ದು ಬರುವಂಥದ್ದು. ಅಂದರೆ ಆಕೆ ಮಾಡಿರುವಂಥ ತ್ಯಾಗ, ಒಂದು ಸತ್ಕ್ರಿಯೆ ನೋಡುವಾಗ ಬಹಳ ಇದೆ. ಯಾಕೆಂದರೆ ಸತ್ಕ್ರಿಯೆ ಅಂತಂದ್ರೆ ಗೊತ್ತಲ್ಲ, ದೇವರ ವಾಕ್ಯವನ್ನು ಸಾರುವಂಥದ್ದು, ಇಲ್ಲ ದೇವ್ರಿಗೋಸ್ಕರ ಜೀವಿಸುವಂಥದ್ದು ವಾಕ್ಯವನ್ನು. ಅಂದರೆ ಸತ್ಕ್ರಿಯೆಗಳಂದರೆ ನಿನ್ನ ವಾಕ್ಯವೇ ಸತ್ಯ, ನಿನ್ನ ವಾಕ್ಯವೇ ಸತ್ಯ ಅಂದರೆ ವಾಕ್ಯಗಳು, ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು, ಅದ್ರ ಜೊತೆಗೆ ದಾನ ಧರ್ಮಗಳು ಮಾಡುವಂಥದ್ದು. ಮರಣ ಹೊಂದಿದ್ದಾಳೆ. ಮತ್ತು ಪೇತ್ರನು ಬಂದ ಮೇಲೆ ಆಕೆಯನ್ನು ಎಬ್ಬಿಸ್ತಾಳೆ. ಆಕೆಯನ್ನು ಎಬ್ಬಿಸುವಂಥದ್ದು ನಡೆಯುತ್ತೆ. ಎದ್ದೋಗ್ತಾಳೆ. ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸರಿ ನೋಡಿ, ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಬಂದು ಆಕೆಯನ್ನು ಕುರಿತು ಒಳ್ಳೆ ಸಾಕ್ಷಿ ಕೊಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಹೇಳ್ತಾರಾ ಅಥವಾ ಯಾವ ರೀತಿ ನಡ್ಕೊಂಡ್ರೆ ಹೇಳ್ತಾರೆ? ಹೌದಲ್ಲ? ಅದೇ ಪ್ರಕಾರ ಪ್ರಿಯರಾದ ದೇವ್ರ ಮಕ್ಕಳಿರ ಪಕ್ಕದಲ್ಲಿ 10ನೇ ಅಧ್ಯಾಯಕ್ಕೆ ಬಂದರೆ ಕೊರ್ನೇಲನು ಎಂಬುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಶತಾಧಿಪತಿ. ಕೊರ್ನೇಲನು ಎಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಈ ಕೊರ್ನೇಲ್ ಬಗ್ಗೆ ದೇವರು ಸಾಕ್ಷಿ ಕೊಡುವಂಥದ್ದು ಏನಂತ ನೋಡುವಾಗ 10ನೇ ಅಧ್ಯಾಯಕ್ಕೆ ಬನ್ನಿ. ಅದೇ ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಓದೋಣ ಪ್ರಿಯರೇ. ಕೈಸರೆಯದಲ್ಲಿ ಇತ್ಯಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಾಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಅಂದರೆ ಆತನು ಮನೆಯವರು ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದಾರಂತೆ. ನಮಗೆ ಭಯ ಇದೆಯಾ? ದೇವರಿಗೆ ಭಯ. ಆತನು, ಆತನ ಕುಟುಂಬದವರು ದೇವರಿಗೆ ಭಯಪಡುವಂಥದ್ದು. ಎರಡನೇದಾಗಿ ದಾನ ಧರ್ಮಗಳನ್ನು ಮಾಡುವಂಥದ್ದು ಇದೆ ನೋಡಿ ಪ್ರಿಯರೇ. ಈಗಿನ ಕಾಲದಲ್ಲಿ ದೇವರಿಗೆ ಭಯ ಪಡ್ತಿದ್ದೀವಿ ಅಂತ ಹೇಳ್ತೀವಿ, ಆದರೆ ನಿಜವಾದ ಭಯ ಅನ್ನೋದು ಕಾಣಲ್ಲ. ಹೇಗೆ ಇಷ್ಟ ಬಂದ ಹಾಗೆ ಬದುಕ್ತಾ ಇರ್ತೀವಿ ಪ್ರಿಯರೇ. ಒಂದು ರೀತಿಯಲ್ಲಿ ನೋಡುವಾಗ ಸಭೆಯಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಭಯ ಕಾಣುತ್ತೆ, ಹೊರಗಡೆ ಹೋದ್ಮೇಲೆ ಸ್ವಾತಂತ್ರ್ಯರು. ಹೊರಗಡೆ ಯಾರು ನೋಡ್ತಾರೆ? ಯಾರು ನೋಡಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ದೇವರ ಕಣ್ಣಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ದೇವರ ಕಣ್ಣು ಇದೆ, ದೇವರು ನೋಡ್ತಾ ಇದ್ದಾರೆ, ಪ್ರಕೃತಿ ನೋಡ್ತಾ ಇದೆ. ಎಲ್ಲೇ ಇರಬೇಕು ಅಂದರೆ ನಿಜವಾಗ್ಲೂ ನಾವು ಭಕ್ತರಾದರೆ ನೀವು ಯಾವ ಮೂಲೆಯಲ್ಲಿದ್ದರೂ, ಕತ್ತಲೆಯಲ್ಲಿದ್ದರೂ, ಬೆಟ್ಟದಲ್ಲಿದ್ದರೂ, ಎಲ್ಲಿದ್ದರೂ ಕೂಡ ನೀವು ಭಯಪಡ್ತೀರ. ದೇವರಂದರೆ ಭಯಪಡ್ತೀರ. ನೋಡಿ, ಕೊರ್ನೇಲಿ ಈತನು ಶತಾಧಿಪತಿ, ಒಬ್ಬ ಅಧಿಕಾರಿ, ರೋಮರರ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದಂಥ ಈತನು ಶತಾಧಿಪತಿ ದೇವರೆಂದರೆ ಭಯಪಡ್ತಾ ಇದ್ದಾನೆ. ಆತನು ಮಾತ್ರವಲ್ಲ, ಕುಟುಂಬದವರು ಸಹ. ಅದೂ ಅಲ್ಲದೆ ದಾನ ಧರ್ಮಗಳನ್ನು, ಯಾಕೆಂದರೆ ದೇವರೆಂದರೆ ಭಯ ಭಕ್ತಿ ಇದ್ದರೆ ಅದ್ರ ಜೊತೆಗೆ ಏನಿರುತ್ತೆ ಗೊತ್ತಾ? ಒಳ್ಳೆಯದನ್ನು ಮಾಡುವಂಥ ಗುಣಗಳೂ ಇರುತ್ತೆ. ಒಳ್ಳೆಯದು ಅಂದರೆ ಈಗಿನ ಕಾಲದಲ್ಲಿ ಒಳ್ಳೆಯದು ಏನಪ್ಪ ಅಂತ ನೋಡಿ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ಸರ್ವೋತ್ತಮವಾದಂಥದ್ದು ಏನು ಪ್ರಿಯರೇ? ಎಲ್ಲದಕ್ಕಿಂತ ಏನಪ್ಪ ಅಂತ ನೋಡುವಾಗ ದೇವರ ವಾಕ್ಯಗಳನ್ನು ನಾವು ಚೆನ್ನಾಗಿ ಕಲಿತುಕೊಂಡು ಆ ವಾಕ್ಯದ ಪ್ರಕಾರ ನಡೆದು ಆ ವಾಕ್ಯವನ್ನು ಇನ್ನೊಬ್ಬರಿಗೆ ಸಾರುವಂಥದ್ದು, ಅನೇಕರಿಗೆ ತಿಳಿಸುವಂಥದ್ದು ಇದೆಯಲ್ಲ, ಇದು ಶ್ರೇಷ್ಠವಾದಂಥದ್ದು, ಇದು ಸರ್ವೋತ್ತಮವಾದಂಥದ್ದು. ಇದು ಅಂದರೆ ನಾವು ಕಲಿಬೇಕು, ಕಲಿತು ಧ್ಯಾನಿಸಬೇಕು, ಪಾಲಿಸಬೇಕು, ಸತ್ಕ್ರಿಯೆಗಳನ್ನು ಮಾಡಬೇಕು. ಅದ್ರ ಜೊತೆಗೆ ಕೈಲಾದರೆ ನಾವೇನು ಮಾಡಬೇಕು? ಅದ್ರ ಜೊತೆಗೆ ದಾನ ಧರ್ಮಗಳನ್ನು ಕೂಡ ಮಾಡಬೇಕು ಅಂತಾರೆ. ಇದು ಎಲ್ಲರೂ ಕೊಟ್ಟಿದ್ದ? ಕೆಲವ್ರಿಗೆ ಮಾತ್ರ ನೋಡ್ತಾರೆ ದೇವರು. ಎಲ್ಲರನ್ನೂ ನೋಡ್ತಾರ? ಎಲ್ಲರನ್ನೂ ನೋಡ್ತಾರೆ. ಯಾರ್ಯಾರು ಭಕ್ತರು? ಇವರು ಭಕ್ತರು, ಇವರು ಭಕ್ತರು. ಆ ಭಕ್ತರಂದ ಮೇಲೆ ಭಯ ಇದೆಯಾ? ಅದನ್ನು ನೋಡ್ತಾರೆ. ಭಯ ಜೊತೆಯಲ್ಲಿ ಏನಾದರೂ ಒಳ್ಳೆ ಕ್ರಿಯೆಗಳು ಮಾಡುವಂಥ ಗುಣಗಳಿದೆಯಾ? ಕೆಲವ್ರು ಮಾಡಬೇಕು ಅಂತ ಗುಣ ಇರುತ್ತೆ, ಆದರೆ ಕೈಯಲ್ಲಿ ಏನಿರಲ್ಲ. ಕೆಲವ್ರಿಗೆ ಏನಪ್ಪ ಅಂದರೆ ಮಾಡಬೇಕು, ನಾನು ದೇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಮನಸ್ಸಿರುತ್ತೆ, ಆದರೆ ಕೈಯಲ್ಲಿ ಏನಿರಲ್ಲ.
ಇನ್ನು ಕೆಲವರಿಗೆ ದೇವರಂದರೆ ಒಂದು ಚೂರು ಭಯ ಇರುತ್ತೆ, ದೇವ್ರಿಗೋಸ್ಕರ ಏನಾದರೂ ಮಾಡೋಣ ಅಂತ ಮನಸ್ಸಿರುತ್ತೆ, ಅದ್ರ ಜೊತೆಗೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ. ಆದರೆ ಮಾಡಬೇಕು, ಏನಾದರೂ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸು ಒಪ್ಪಲ್ಲ. ಒಂದು ವೇಳೆ ಮನಸ್ಸು ಒಪ್ಪಿದರೆ ಏನು ಸ್ವಲ್ಪ ಕೊಡೋಣ ಬಿಡು, ದೇವ್ರು ನೋಡ್ತಾರೆ. ಯಾರು ನೋಡ್ತಾರೆ? ಕಾಣಿಕೆ ಅಂದರೆ ದೇವರಿಗೆ ಕೊಡುವಂಥವ್ರು ಎಲ್ಲರನ್ನೂ ನೋಡ್ತಾರೆ. ಒಬ್ಬ ಬಡ ವಿಧವೆಗಳನ್ನು ಪ್ರಭು ನೋಡಿದ್ದಾರೆ. ನೋಡಿದ ನಂತರ ನೀವೆಲ್ಲರಿಗಿಂತ ಈಕೆ ಹೆಚ್ಚಾಗಿ ಕಾಣಿಕೆಯನ್ನು ಸಮರ್ಪಿಸಿದ್ದಾಳೆ. ಯಾಕೆ? ಆಕೆಯಲ್ಲಿ ಏನಿದೆಯೋ ಇದ್ದದ್ದೆಲ್ಲ ಸುರಿದಿದ್ದಾಳೆ. ಏನಿದೆಯೋ ಸ್ವಲ್ಪ ಏನಿದ್ರೂ ಕೂಡ ಅಷ್ಟೇ, ಎಲ್ಲ ಆಕೆ ಜೀವನನೇ ಅಷ್ಟೇ. ಮೊದಲನೇದಾಗಿ ಬಡವಳು, ಎರಡನೇದಾಗಿ ವಿಧವೆಯಳು, ಅಂದರೆ ಗಂಡ ಇಲ್ಲ. ಬಡವಳು, ವಿಧವೆಯಳು, ಆಕೆ ಮಾಡಿರುವಂಥ ತ್ಯಾಗ ನೋಡಿ. ಗಂಡ ಇರ್ತಾರೆ, ಆಸ್ತಿ ಇರುತ್ತೆ, ಮಕ್ಕಳಿರ್ತಾರೆ, ದೇವ್ರಿಗೋಸ್ಕರ ಏನಾದರೂ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸಿರಲ್ಲ. ಇವರನ್ನು ನೋಡಿ ನಾವು ಕಲಿಬೇಕು. ತಬೀತಾಳನ್ನು ನೋಡಿ, ಕೊರ್ಲೇನನ್ನು ನೋಡಿ. ಕೆಲವರು ಹೀಗೆ ಭಕ್ತರಿದ್ದಾರೆ, ಅವರು ಒಳ್ಳೆಯ ಸಾಕ್ಷಿಯನ್ನು, ಉತ್ತಮವಾದಂಥ ಸಾಕ್ಷಿ ಪಡ್ಕೊಂಡಿದ್ದಾರೆ. ಆ ಸಮಾಜದಲ್ಲಿ, ದೈವ ಸಮಾಜದಲ್ಲಿ ಉತ್ತಮವಾದಂಥ ಸಾಕ್ಷಿ ಪಡ್ಕೊಂಡಿದ್ದಾರೆ. ಇವತ್ತು ಅವರನ್ನು ಕುರಿತು ನಾವು ಮಾತನಾಡ್ತಾ ಇದ್ದೀವಿ ದೈವ ಸಮಾಜದಲ್ಲಿ ಅಂತ ನೋಡುವಾಗ ಅವರು ಮಾಡಿರುವಂಥ ಕೆಲಸ ಭಕ್ತಿ, ನಂಬಿಕೆ ಇದೆ, ಭಕ್ತಿ ಇದೆ. ಎರಡನೇದಾಗಿ ದಾನ ಧರ್ಮಗಳು, ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನಾವು ಮಾಡೋಕ್ಕಾಗುತ್ತಾ? ಮಾಡಬೇಕು ಪ್ರಿಯ. ನಮಗೇನು ಚಿಕ್ಕದಾಗುತ್ತೋ ಚಿಕ್ಕದು ಮಾಡೋಣ, ದೊಡ್ಡದಾಗುತ್ತೋ ದೊಡ್ಡದು ಮಾಡೋಣ. ನಮಗೇನು ಕೈಲಾಗುತ್ತೋ ಅದನ್ನು ನಾವು ಮಾಡ್ತಾ ಹೋಗೋಣ. ಯಾರನ್ನ ಮೆಚ್ಚಿಸ್ಬೇಕು? ಯಾರಿಗೋಸ್ಕರ ನಾವು ಮಾಡಬೇಕು ಹೇಳಿ? ನಮ್ಮ ತಂದೆ. ದೇವರು ಯಾರು? ನಮ್ಮ ತಂದೆ. ನಮ್ಮನ್ನೇ ಹೆತ್ತಿದ್ದಾರೆ, ಅವ್ರಿಗೋಸ್ಕರ ನಾವು ಮಾಡಬೇಕು. ನೋಡಿ, ಕೊರ್ನೇಲಿಯನ್ನ ದೇವರು ಗುರುತಿಸಿ ಒಳ್ಳೆ ಭಕ್ತನು ಎಂದು ದೇವರೇ ಸಾಕ್ಷಿ ಕೊಡುವಂಥದ್ದು. ಎರಡನೇದಾಗಿ ಆತನ ಒಂದು ಭಯ ನೋಡಿದ್ದಾನೆ, ಭಕ್ತಿ ನೋಡಿದ್ದಾನೆ, ದಾನ ಧರ್ಮಗಳನ್ನು ಕೂಡ ನೋಡಿದ್ದಾನೆ. ಈಗಿನ ಕಾಲದಲ್ಲಿ ದಾನ ಧರ್ಮ ಹೇಗಿರುತ್ತೆ? ಒಂದು 20 ಪಾಕೆಟ್ಗಳನ್ನು, ಏನಪ್ಪ ಬಿರಿಯಾನಿ ಪಾಕೆಟ್ಗಳನ್ನು ಪಾಕೆಟ್ ಮಾಡಿಕೊಂಡು ನಾವು ದಾನ ಧರ್ಮಗಳನ್ನು ಮಾಡ್ತೀವಿ. ಏಯ್ ಬೇಗ ಬೇಗ ಫೋಟೋ ತೆಗಿ, ಫೋಟೋ ಹಿಡಿಪಾ, ಸರಿ ಬಂದಿಲ್ವಾ? ಮತ್ತೊಂದು ಸಾರಿ ಹಿಡ್ದಿದ್ದಿಲ್ಲ? ಚೆನ್ನಾಗಿ ಬಂದ? ಆಯ್ತು. ಒಂದು ಪಾಕೆಟ್ ಕೊಟ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇರ್ತೀವಿ. ನಮ್ಮ ಬಿಲ್ಡಪ್ ಹೆಂಗಿರುತ್ತೆ? ದೊಡ್ಡದಿರುತ್ತೆ. ದಾನ ಅನ್ನೋದು ಇಷ್ಟಿರುತ್ತೆ. ನಿಜವಾಗ್ಲೂ ನಾಚಿಕೆ ಬರುತ್ತೆ ನಮಗೆ. ಏನ್ರಿ, ಕೆಲವು ಸಾರಿ ನಾನು ನೆನೆಸ್ಕೊಂಡು ನಾಚಿಕೆ ಪಡ್ತಾ ಇರ್ತೀವಿ, ಏನು ಮಾಡಿದ್ದೀವಿ ನಾವು ಅಂತ. ಕೊಟ್ಟಿದ್ದು ಎಷ್ಟೊತ್ತು ನೋಡಿ, ಭಾಳ ಚಿಕ್ಕದು ಪ್ರಿಯರೇ, ಭಾಳ ಚಿಕ್ಕದ್ದು. ಒಂದು ತುತ್ತು ಊಟ ಮಾಡಿದ್ರೆ 1 ಗಂಟೆಲಿ ಮುಗಿದು ಹೋಗುತ್ತೆ. ಅದನ್ನು ಕೊಟ್ಟು ನಾವು ಎಲ್ಲ ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ದಂಡೋರು ಹೊಡಿತಾ ಇರ್ತೀವಿ ನಾವಾದರೂ. ದೇವ್ರು ನೋಡಪ್ಪ, ಎಲ್ಲಿ ದಂಡೋರು ಹೊಡೆದು ಬೇಡಪ್ಪ ಪ್ರಭುವೇ. ನಿಮ್ಗೆ ಗೊತ್ತಿಲ್ಲ ಪ್ರಭುವೇ, ನಮಗೆ ದಂಡೋರು ಹೊಡೆದ್ರೇನೆ ನಮಗೇನು ಬರುತ್ತೆ ಗೊತ್ತಾ? ಉಲ್ಲಾಸ ಆಗುತ್ತೆ. ದರಿದ್ರ, ನರಕಕ್ಕೆ ಹೋಗ್ತೀಯ ನೀನು. ನೀವು ನರಕಕ್ಕೆ ಕಳಿಸ್ತೀರೋ, ಎಲ್ಲಿ ಕಳಿಸ್ತೀರೋ ನಮಗೆ ಬೇಕಾಗಿಲ್ಲ. ನಮಗಿದು ಬೇಕು. ಏನು ಬೇಕು? ಜನರೆಲ್ಲರೂ ಕೂಡ ಹೊಗಳಬೇಕು. ಬೇಕಾದ ಅದನ್ನೇ ಇಷ್ಟಪಡ್ತಾ ಇರ್ತೀವಿ. ಪ್ರಿಯರೇ, ನಾವು ದೇವರ ಬಳಿಯಲ್ಲಿ ಒಳ್ಳೆ ಉತ್ತಮವಾದಂಥ ಹೆಸರು ಪಡ್ಕೋಬೇಕು. ದೇವರು ಹೇಳಿದ್ದಾರೆ. ಏನು ಕತೆಗಳು ಹೇಳ್ತಾ ಇದ್ದೀನ? ಹೇಳಿದ ವಚನಗಳು ಇದೆಯಲ್ಲ, ಕತೆಗಳಲ್ಲ. ದೇವರು ಹೇಳಿರುವಂಥ ಮಾತನ್ನು ನಾವು ಪಾಲಿಸೋಣ. ದೇವರು ಹೇಳಿದ್ದನ್ನು ಪಾಲಿಸೋಣ. ಎಲ್ಲರನ್ನ ಪ್ರೀತಿಸೋಣ. ಯಾರ ಮೇಲೆ ದ್ವೇಷ ಹಾಗೆ ಬೇಡ. ದ್ವೇಷ ಇದೆ ಅಂದರೆ ಸೈತಾನನ ಒಂದು ಏನ್ರಿ ಕ್ರಿಯೆ ನಡೀತಾ ಇದೆ. ಅಸೂಯೆ ಸೈತಾನನ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ. ಅವೆಲ್ಲ ನಾವು ವಾಕ್ಯದ ಮೂಲಕ ಸಾಯಿಸ್ಕೊಂಡು ಪ್ರಶಾಂತವಾಗಿ ಏನಿದೆಯೋ ಇದ್ದದ್ರಲ್ಲಿ ಊಟ ಮಾಡಿ, ತಂದೆ ನಿಮ್ಮ ಕೆಲಸ ಮಾಡಬೇಕು, ನೀನು ನಿಂತ್ಕೊ ಮಗನೇ ಅಂತಾರೆ. ಏನು ಮಾಡ್ಬೇಕಂದ್ಕೊಂಡು ನಿನ್ನ ಕೈಲಿ ಏನಾಗುತ್ತೆ ರೆಡಿಯಾಗು, ನಾನಿದ್ದೀನಿ ಅಂತಾರೆ. ಅನುಭವಿಸಿ ಹೇಳ್ತಾ ಇರ್ತೀನಿ ನಾನು. ಅನುಭವದಿಂದ ಎಷ್ಟು ವರ್ಷ ಬೆಂಗಳೂರು ಬಂದು 20 ವರ್ಷ ಆಯಿತು. 20 ವರ್ಷದಲ್ಲಿ ಮಾಡಿದ್ದೀವ ಕೆಲಸಗಳು. ಜನ ಎಷ್ಟಿದ್ದಾರೆ? 4 ಜನ ಇದ್ದರೂ ಕೂಡ ದೇವರೆಲ್ಲ ನಿಮ್ಮ ಮಕ್ಕಳೇ. 10 ಜನ ಬರ್ತಾರೆ, 100 ಜನ ಬರ್ತಾರೆ, ನಿಮ್ಮ ಸ್ತೋತ್ರ. ನಮ್ಮ ಭಕ್ತಿ, ನಮ್ಮ ನಂಬಿಕೆ ಕಾಪಾಡಿಕೊಂಡು ಆನಂತರ ಸಭೆಯಲ್ಲಿ ಸಾರುವಂಥದ್ದು ಅಷ್ಟೇ ಮಾಡಬೇಕು. ಎರಡನೇದಾಗಿ ನೀವು ಎಚ್ಚರಿಕೆ ಆಗಿರಬೇಕು. ಯಾರ್ಯಾರು ಎಂತೆಂಥ ಬೋಧನೆ ಮಾಡ್ತಾರೋ ಬೋಧನೆ ವಿಷಯದಲ್ಲಿ ನೀವು ಅಲ್ಲೆಲ್ಲಿ ಕೇಳಬೇಕಂತ ಸ್ವತಂತ್ರ ಇದೆಯಾ? ಸ್ವಾತಂತ್ರ್ಯ ಇದೆ. ನೀವು ಏನು ಕೇಳ್ತಾ ಇದ್ದೀರೋ ಅದ್ರ ವಿಷಯದಲ್ಲಿ ಎಚ್ಚರಿಕೆ,
ಆನಂತರ ಯಾರಾದರೂ ಮಾತನಾಡುವಾಗ ನಿಮ್ಮ ಜಾಗ್ರತೆ ನೀವಿರಿ. ವಾಕ್ಯಕ್ಕೆ ಬಿಟ್ಟು ಲೌಕಿಕವಾದಂಥ ಮಾತುಗಳು, ಲೌಕಿಕವಾದಂಥ ಬೋಧನೆ ಇಂಥವೆಲ್ಲ ಬಂದರೆ ದೂರವಾಗಿರಿ. ದೇವರ ವಾಕ್ಯ ಮಾತಾಡ್ತಾರ ಕೇಳಿ, ಭಕ್ತಿಯಿಂದ ಇದ್ದಾರಾ ಆತ್ಮಿಕವಾಗಿರಿ. ಬೇರೆ ದಾರಿ ಮಳಿಸುವಂಥದ್ದು ವಿಧಾನ ಏನಾದರೂ ಬಂತ ಅಂಥವ್ರಿಗೆ ದೊಡ್ಡ ನಮಸ್ಕಾರ ಮಾಡಿ ನಿಮ್ಮ ಜಾಗ್ರತೆ ನೀವಿರಿ. ನೀವು ಸ್ವತಂತ್ರರು, ನೀವು ದೇವರಿಗೆ ಮಕ್ಕಳು, ದೇವರಿಗೆ ದಾಸರಾಗಬೇಕು, ಮನುಷ್ಯರಿಗಲ್ಲ. ದೇವರ ಧ್ಯಾನದಲ್ಲಿ ಅಭಿವೃದ್ಧಿ ಆಗಬೇಕು. ಆದ್ದರಿಂದ ಎಲ್ಲರನ್ನು ಪ್ರೀತಿಸೋಣ, ಯಾರ್ಯಾರು ವಾಕ್ಯಗಳು ಹೇಳ್ತಾರೋ ಕೇಳೋಣ. ಆದರೆ ದಾರಿ ತಪ್ಪಿಸುವಂಥ ವಿಧಾನ ಇದ್ದಾಗ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಂಡು ಜಾಗೃತಿಯಾಗಿರಬೇಕು. ಮತ್ತೇನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತೇನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನು ನೋಡಿ ಪ್ರೇರೆ. 25:34. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡೋದಕ್ಕೆ ಬಂದಿರಿ ಎಂದು ಹೇಳಿದನು. ಅದಕ್ಕೆ ನೀತಿವಂತನು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯೋದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದವನನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೆ ಮಾಡಿದ ಆಯಿತು. ನೀವೇನು ಮಾಡಿದ್ದೀರಾ ಅಂದರೆ ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿಯಿಂದ ಇದ್ದೀರಲ್ಲ, ಓಕೆ, ಭಕ್ತಿಯಿಂದ ಸತ್ಕಾರ್ಯಗಳನ್ನು ಮಾಡಿದ್ದೀರಾ. ಅದ್ರ ಜೊತೆಗೆ ದಾನ ಧರ್ಮಗಳನ್ನು ನೀವು ಏನೇನು ಮಾಡಿದ್ದೀರೋ ಅದು ಯಾರಿಗೆ ಮಾಡಿದ್ದೀರಿ ಗೊತ್ತಾ? ನನಗೆ ನೀವು ಮಾಡಿದ್ದೀರಾ. ಯೇಸು ಪ್ರಭು ಹೇಳಂತ ಮಾತು, ನನಗೆ ನೀವು ಮಾಡಿದ್ದೀರಾ ಅಂತ ಹೇಳ್ತಾರೆ. ಅಂದರೆ ಸತ್ಕ್ರಿಯೆಗಳನ್ನು ಮಾಡಬೇಕು, ಅದ್ರ ಜೊತೆಗೆ ದಾನ ಧರ್ಮಗಳನ್ನು ಕೂಡ ಮಾಡಬೇಕಾ? ಸತ್ಕ್ರಿಯೆಗಳು, ದಾನ ಧರ್ಮಗಳು ನಮಗೇನು ಕೈಲಾಗುತ್ತೋ ಅದೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಕುಟುಂಬ ಮೊಟ್ಟ ಮೊದಲು ಯಾರು? ನಾನು. ನನ್ನ ಆತ್ಮವನ್ನು ಕಾಪಾಡಿಕೊಳ್ಬೇಕು, ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಬೇಕು. ನನ್ನ ಕುಟುಂಬವನ್ನು ಬೀದಿ ಬಿಟ್ಟು ಹೋಗೋದಲ್ಲ. ನನ್ನ ಕುಟುಂಬವನ್ನು ಬೀದಿ ಬಿಟ್ಟು ಹೋದರೆ ನ್ಯಾಯನ? ನಾನು ನನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು, ಸಭೆಯನ್ನು ನೋಡ್ಕೊಳ್ಬೇಕು, ಆನಂತರ ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಇಲ್ಲಿ ನೋಡಿ, ಹೊರಗಡೆ ಯಾರಿಗಾದರೂ ಮಾಡಿದ್ರೆ ನೀವು ಅವ್ರಿಗೆಲ್ಲಪ್ಪ ನನಗೆ ಮಾಡಿದ್ದೀರಿ, ನನಗೆ ಕೊಟ್ಟಿದ್ದೀರಿ ಆಹಾರವನ್ನು ಅಂತ ಹೇಳ್ತಾರೆ. ಅಂದರೆ ದೇವ್ರಿಗೆ ಮಾಡಬೇಕಾದ್ರೆ ದೇವರಿಗೆ ಮಾಡಿದ್ದೀವಿ ಅಂತ ನಾವು ಸಂತೋಷ ಪಡಬೇಕಾದ್ರೆ ಸಭೆ ಏರ್ಪಾಟ್ ಮಾಡ್ತೀವಿ. ಆವಾಗ ಏನಪ್ಪ ಅಂದರೆ ಊಟ ಹಾಕುವಂಥದ್ದು ಇರುತ್ತೆ. ಊಟ ಸಂತೋಷವಾಗಿ ಊಟ ಇರುತ್ತಾ? ಊಟ ಬೆಳಿಗ್ಗೆ ಊಟ ಇರುತ್ತೆ, ಬೆಳಿಗ್ಗೆ ಟಿಫಿನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ರಾತ್ರಿ ಊಟ ಇರುತ್ತೆ. ಎಲ್ಲ ಊಟ ಮಾಡ್ಕೊಂಡಿದ್ವಿ, ಆತ್ಮಿಕವಾದಂಥ ಜ್ಞಾನ ಕಲ್ತ್ಕೊಂಡು ಇನ್ನು ಬೆಳಿಬೇಕಾ ಅಥವಾ ದೂರ ಆಗಬೇಕಾ? ಬೆಳಿಬೇಕು. ಅದನ್ನೇ ದೇವರು ಕಲಿಸ್ಕೊಟ್ಟಿರುವಂಥದ್ದು. ಅದಕ್ಕೆ ಪ್ರಿಯರ ದೇವರ ಮಕ್ಕಳಿಗೆ ಏನು ಮಾಡಿದ್ರು ಕೂಡ ವಾಕ್ಯದ ಆಲೋಚನೆ. ಯಾಕೆಂದರೆ ಒಂದು LED ಇಟ್ಟಿದ್ದು ಅಂತ ತಿಳ್ಕೊಳ್ಳಿ. ಕಾರಣ ಏನಿದೆ? LED ಇಡಬೇಕಾದ್ರೆ ಹಣ ಖರ್ಚಾಗುತ್ತೆ. ಒಂದು ದಿನಕ್ಕೆ ಎಷ್ಟೋ ದುಡ್ಡು ಖರ್ಚಾಗುತ್ತೆ. ಯಾಕೆ ಅಂದರೆ ದೊಡ್ಡದಾಗಿ ಒಂದು ಹಾಡುಗಳನ್ನು ತೋರಿಸುವಾಗ ಎಲ್ಲರಿಗೂ ಅರ್ಥ ಆಗಬೇಕಾದ್ರೆ ಪ್ರಿಯರೇ, ಚಿಕ್ಕ ಟಿವಿಯಲ್ಲಿ ಆಗಲ್ಲ. ಅಂದರೆ ಒಂದು ನಿಮಗೆ ಅರ್ಥ ಆಗಬೇಕಾದ್ರೆ ದೇವರ ಕಷ್ಟ, ದೇವರು ಮಾಡಿರುವಂಥ ತ್ಯಾಗ ಇಲ್ಲವೆಲ್ಲ ಗೊತ್ತಾಗಬೇಕಾದ್ರೆ ದೊಡ್ಡದಾಗಿ ನೋಡಿದಾಗ ಹೃದಯಕ್ಕೆ ಟಚ್ ಆಗುತ್ತೆ. ಅದನ್ನು ಯೋಚನೆ ಮಾಡ್ತೀವಿ. ದುಡ್ಡು ಹೋದ್ರೂ ಪರವಾಗಿಲ್ಲ, ದುಡ್ಡು ದೇವ್ರು ಕೊಡ್ತಾರಲ್ವ, ದೇವ್ರು ಕೊಡ್ತಾರೆ. ನಾವೇನಾದರೂ ಮಾಡಿದ್ದೀವಿ? ದೇವ್ರು ಕೊಡ್ತಾರೆ. ದೇವ್ರಿಗೋಸ್ಕರ ನಾವು ಮಾಡುವಾಗ ದೇವ್ರು ಏನು ಬೇಕು ಕೊಡ್ತಾರೆ. ದೇವ್ರಿಗೋಸ್ಕರ ನಾವು ಸಿದ್ಧರಾಗಬೇಕು. ದೇವ್ರಿಗೋಸ್ಕರ ನಾವೆಲ್ಲರೂ ಸಿದ್ಧರಾಗಿ ಏನು ಮಾಡಿದ್ರು ದೇವರಿಗೆ ಮಹಿಮೆಕರವಾದಂಥ ಕಾರ್ಯಕ್ರಮಗಳಿರಬೇಕು. ದೇವರು ಸಂತೋಷ ಪಡಬೇಕು. ಇದು ದೇವರು ಇಷ್ಟಪಡುವಂಥ ಉಪವಾಸ ವ್ರತ. ಅಂದರೆ ಸತ್ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಪ್ರಿಯರ ದೇವ್ರ ಮಕ್ಕಳು ಇವೆಲ್ಲ ಕೂಡ ಮಾಡಬೇಕಂತೆ. ಅಂಥ ಸ್ಥಾನದಲ್ಲಿ ಅಪೋಸ್ತಲರು, ಇಲ್ಲ 1ನೇ ಶತಮಾನದಲ್ಲಿ ಕ್ರೈಸ್ತರು,
ಕೆಲವು ಭಕ್ತರು, ಅದರಲ್ಲಿ ಒಬ್ಬ ತಬಿತಾಳನ್ನು ನೋಡಿದ್ದೀವಿ, ಕೊರ್ಲಿಲನ್ನು ನೋಡಿದ್ದೀವಿ, ಜಕ್ಕಾಯನ್ ಕೂಡ ಇದ್ದಾನೆ, ಜಕ್ಕಾಯನ್ ಕೂಡ ಇದ್ದಾನಲ್ಲ ಆತನು, ಇನ್ನೂ ಅನೇಕರಿದ್ದಾರೆ ಪ್ರಿಯರೇ. ಅವರೆಲ್ಲರೂ ಇದ್ದದರಿಂದ, ಅವರೆಲ್ಲರೂ ತ್ಯಾಗ ಮಾಡಿರೋದರಿಂದ ಇವತ್ತು ನಮ್ಮ ಬಳಿಯಲ್ಲಿ ಸುವಾರ್ತೆ ಬಂದಿದೆ. ಮತ್ತು ನಾವು ದೇವರೊಂದು ಪ್ರೀತಿಯನ್ನು, ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಅರ್ಥ ಮಾಡಿಕೊಂಡಿರುವಂಥ ನಾವೆಲ್ಲರೂ ಮಾಡಬೇಕಾದದ್ದು ಏನು ಹೇಳಿ? ಈ ಅಭಿವೃದ್ಧಿಗೋಸ್ಕರ ಇಲ್ಲ ದಾನ ಧರ್ಮಗಳು, ಅಂದರೆ ವಾಕ್ಯವೆನ್ನುವಂಥದ್ದು ದಾನ ಧರ್ಮ ಮಾಡುವಂಥದ್ದು, ನಮ್ಮ ಕೈಲಾದರೆ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುವಂಥದ್ದು ಮಾಡಿ ಅನೇಕರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ಇರುತ್ತೆ. ಪ್ರತಿಯೊಬ್ಬರು ಮಾಡಬೇಕು. ಆ ರೀತಿ ಇದ್ದಾಗ, ಭಕ್ತಿಯಿಂದ ನಡ್ಕೊಂಡಾಗ ದೇವರು ಮೆಚ್ಚುತ್ತಾರೆ. ಅಂಥವರ ಹೆಸರು ಏನ್ರಿ? ಅಂಥವರ ಹೆಸರು ಉತ್ತಮವಾದಂಥ ಹೆಸರು. ಅಂಥವ್ರ ವಿಷಯದಲ್ಲಿ ಸಮಾಜ ಸಾಕ್ಷಿ ಕೊಡುತ್ತೆ, ದೇವರು ಕೂಡ ಸಾಕ್ಷಿ ಕೊಡುತ್ತಾನೆ. ಇಲ್ಲದ ಹೋದರೆ ಕೇವಲ ಸಮಾಧಿ ಹತ್ರ ಮಾತ್ರ ಏನಿರುತ್ತೆ? ಸತ್ತೋದ ಮೇಲೆ ಸತ್ತೋಗ್ತೀವ, ಇಲ್ಲೇ ಇರ್ತೀವ? ಎಲ್ಲರೂ ಸಾಯ್ತೀವ, ಇಲ್ಲೇ ಇರ್ತೀವ? ಹಾಂ, ಸ್ವಲ್ಪ ದಿನ, ಒಂದು 4 ದಿನ ಮುಂದೆ ಹೋಗ್ಬೋದು, 4 ದಿನ ಹಿಂದೆ ಹೋಗ್ಬೋದು. ಅಂದರೆ ಮರಣ ಮಾತ್ರ ಎಲ್ಲರಿಗೆ ಕಾಯಮ ಫಿಕ್ಸ್ ಆಗಿದೆಯಾ? ನಾನು ಇಲ್ಲೇ ಉಳ್ಕೊಳ್ತೀನಿ ಗ್ಯಾರಂಟಿ ಏನಿಲ್ಲ. ಹೋಗ್ತೀವಿ. ಒಳ್ಳೆಯದನ್ನು ಮಾಡಿ ಭಕ್ತಿಯಿಂದ ನಾವು ಹೋಗೋಣ. ದೇವರ ಒಂದು ಉನ್ನತವಾದಂಥ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ದೇವರು ಕೊಟ್ಟಂಥ ಕೆಲಸ ಯಥಾರ್ಥವಾಗಿ ಮಾಡೋಣ, ಭಕ್ತಿಯಿಂದ ಮಾಡೋಣ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.